ಶ್ರೀ ವಿಷ್ಣು ನಾರಾಯಣ ಅಂತ ಕರಿತೀವಿ. ಅವನು ದಶಾವತಾರ ಎತ್ತಬೇಕಾದ್ರೆ ಅದಕ್ಕೂ ಮುಂಚೆ ಒಂದು ಕತೆ ಇದೆ. ಅವನಿಗೆ ಆ ಶಾಪ ಕೊಟ್ಟವ್ರು ಯಾರು, ಯಾಕೆ ಆ ಶಾಪ ಅವನಿಗೆ ಬಂತು, ಅದ್ರ ಹಿಂದೆ ಇರುವ ಕಾರಣ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಕಥೆಯನ್ನು ಕೇಳಿದವ್ರಿಗೂ ಕೂಡ ವಿಷ್ಣುವಿನ ಅನುಗ್ರಹ ಆಗತ್ತೆ ಅಂತ ಹೇಳ್ತಾ ಈ ಕಥೆಯನ್ನು ಕೇಳಿ. ಇದುವರೆಗೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಮತ್ತೆ ಓಂ ನಾರಾಯಣ ನಮಃ ಅಥವಾ ಓಂ ವಿಷ್ಣುವೇ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೂರ್ಯವಂಶದಲ್ಲಿ ಅಂಬರೀಷ ಎಂಬುವ ರಾಜ ಜನಿಸಿದ್ದನು. ಅವನು ಪರಮ ವಿಷ್ಣು ಭಕ್ತ, ದೃಢವ್ರತ, ನಿಷ್ಠೆಯಿಂದ ಏಕಾದಶಿ ವ್ರತವನ್ನು ಆಚರಿಸುತ್ತಿದ್ದನು. ಅಂಬರೀಷನು ಪ್ರತಿ ಏಕಾದಶಿ ದಿನದಂದು ಉಪವಾಸ ಮಾಡಿ ಅತಿಥಿಗಳ ಆದರ ಮಾಡುತ್ತಾ ಸದಾ ಹರಿಚಿಂತನೆ ಮಾಡುತ್ತಿದ್ದನು. ಹೀಗೆ ಇರಬೇಕಾದ್ರೆ ಒಂದು ಸಾರಿ ದುರ್ವಾಸ ಮುನಿಯು ಅವನ ಮನೆಗೆ ದಯಮಾಡಿಸುತ್ತಾರೆ. ಋತಭಂಗಕ್ಕೆಂದೇ ಸಾಕ್ಷಾತ್ಕರಿಸಿದ ದುರ್ದೈವವೋ ಎಂಬಂತೆ ಆ ಮುನಿಯು ಮನೆಗೆ ಬಂದಾಗ ಅಂದು ದ್ವಾದಶಿ ತಿಥಿ ಇರುತ್ತದೆ. ಅದು ಒಂದು ಗಳಿಗೆ ಮಾತ್ರ ಉಳಿದಿರುತ್ತದೆ. ಅತಿಥಿ ಸತ್ಕಾರದಲ್ಲಿ ಲೋಪವಾಗದಂತೆ ಅಂದು ಅತಿಥಿಯಾಗಿ ಆತಿಥ್ಯವನ್ನು ಯಾಚಿಸಿ ಬಂದ ದುರ್ವಾಸನನ್ನು ಅಂಬರೀಷ ಭೀತನಾಗಿಯೇ ಆಹ್ವಾನಿಸುತ್ತಾನೆ. ಮುನಿಗೆ ಪಾದ್ಯಾದಿಗಳನ್ನು ಕೊಟ್ಟು ಪಾದಗಳನ್ನು ಪೂಜಿಸಿ ನಮಸ್ಕರಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿ ತ್ವರೆಯಾಗಿ ಬೇಗನೆ ಅನುಷ್ಠಾದಿಗಳನ್ನು ಮುಗಿಸಿ ಭೋಜನಕ್ಕೆ ದಯಮಾಡಿಸಬೇಕೆಂದು ಕೇಳಿಕೊಳ್ಳುತ್ತಾನೆ. ದ್ವಾದಶಿ ತಿಥಿ ಇನ್ನು ಬಹಳ ಸ್ವಲ್ಪ ಕಾಲವೇ ಇರುವುದರಿಂದ ಆದಷ್ಟು ಬೇಗ ಬರಬೇಕೆಂದು ರಾಜ ಮುನಿಯನ್ನು ಕೋರಿಕೊಳ್ಳುತ್ತಾನೆ. ಹಾಗೆ ಆಗಲೆಂದು ಹೇಳಿ ಮುನಿಯು ನದಿಗೆ ಸ್ನಾನಕ್ಕೆ ಹೋಗಿ ಕರ್ಮಾನುಷ್ಠಾನಗಳನ್ನು ಬಹಳ ಕಾಲದವರೆಗೆ ಮಾಡುತ್ತಾ ನಿಂತಿರುತ್ತಾರೆ. ದ್ವಾದಶಿ ತಿಥಿ ಮುಗಿದು ಹೋದರೆ ಋತಭಂಗವಾಗುತ್ತದೆ ಎಂಬ ಭಯದಿಂದ ರಾಜ ಅಂಬರೀಷ ಜಲಪಾನದಿಂದ ಉಭಯ ಸಿದ್ಧಿಯಾಗುವುದೆಂದು ಯೋಚಿಸಿ ಜಲಪ್ರಶಾನ ಮಾಡುತ್ತಾನೆ. ಆ ಸಮಯಕ್ಕೆ ಸರಿಯಾಗಿ ಹಿಂದಿರುಗಿ ಬಂದ ದುರ್ವಾಸ ಮುನಿ ಅದನ್ನು ತಿಳಿದು ಕ್ರೋಧೋಕ್ತನಾಗಿ ಹಸಿದುಕೊಂಡಿದ್ದ ಅತಿಥಿಯನ್ನು ಬಿಟ್ಟು ಜಲಪ್ರಾಶಾನ ಮಾಡಿದ್ದೀಯೇ ಏಕೆ ಎಂದು ಪ್ರಶ್ನಿಸಿ ಅವನಿಗೆ ಶಾಪ ಕೊಡಲು ಮುಂದಾಗುತ್ತಾರೆ. ಭಯಭೀತನಾದ ರಾಜ ಅಂಬರೀಷ ಭಕ್ತವತ್ಸಲಾದ ಮಹಾವಿಷ್ಣುವನ್ನು ಸ್ಮರಿಸುತ್ತಾನೆ. ಶರಣಾಗತ ರಕ್ಷಕನು ಸ್ಮರಣ ಮಾತ್ರದಿಂದಲೇ ನೆನಪಿಸಿಕೊಂಡಾಗಲೇ ಪ್ರಿಯನಾಗುವ ಆ ಕರುಣಾಕರನಾದ ಮಹಾವಿಷ್ಣುವು ಭೀತಗೊಂಡ ತನ್ನ ಕರುವನ್ನು ತಡವಿಲ್ಲದೆ ಸೇರುವ ಹಸುವಿನಂತೆ ತಕ್ಷಣವೇ ಅಲ್ಲಿ ಪ್ರತ್ಯಕ್ಷನಾಗುತ್ತಾನೆ. ನಾನಾ ಯೋನಿಗಳಲ್ಲಿ ಜನಿಸುವವನಾಗು ಎಂದು ಶಾಪ ಕೊಡಲು ಸಿದ್ಧನಾಗಿದ್ದ ಮುನಿಯನ್ನು ಆ ಮುನಿಯ ಶಾಪ ವ್ಯರ್ಥವಾಗಬಾರದೆಂದು ಭೀತನಾಗಿದ್ದ ತನ್ನ ಭಕ್ತನ ರಕ್ಷಣೆಯನ್ನೂ ಮಾಡಬೇಕೆಂದು ಆ ಋಷಿಕೇಶನು ಮುನಿಯನ್ನು ಕುರಿತು, ಹೇ ಮುನಿವರ್ಯ, ನನ್ನ ಈ ಭಕ್ತನನ್ನು ರಕ್ಷಿಸಿ ನೀನು ನನಗೆ ಶಾಪ ಕೊಡು. ಇವನು ನಿನ್ನ ಶಾಪವನ್ನು ಭರಿಸಲಾರನು, ನಾನೇ ಆ ಶಾಪವನ್ನು ಭರಿಸುತ್ತೇನೆ ಎಂದು ಕೇಳುತ್ತಾನೆ. ನಾರಾಯಣನ ಆ ಮಾತುಗಳನ್ನು ಕೇಳಿದ ಈಶ್ವರಾಂಶನಾದ ದುರ್ವಾಸ ಮುನಿ ತನ್ನಲ್ಲೇ ಯೋಚಿಸಿ, ನನ್ನ ಈ ಶಾಪದಿಂದ ಶ್ರೀಹರಿ ಭೂಮಿಯಲ್ಲಿ ಅವತರಿಸಿ ಭೂಭಾರವನ್ನು ಇಳಿಸುತ್ತಾರೆ. ಬಹಳ ಕಾಲ ತಪಸ್ಸು ಮಾಡಿದರೂ ಕೂಡ ಪ್ರಸನ್ನನಾಗದ ಈ ಭಗವಂತನನ್ನು ಕಾಣಲು ಭೂಲೋಕದವರಿಗೆ ಇದೊಂದು ಸದಾವಕಾಶವಾಗುತ್ತದೆ. ಅಂಬರೀಷ ಕಾರಣದಿಂದ ಭಗವಂತನು ಸುಲಭವಾಗಿ ಭೂಲೋಕದಲ್ಲಿ ಅವತರಿಸಿ ತನ್ನ ಭಕ್ತರನ್ನು ಉದ್ಧರಿಸುತ್ತಾನೆ. ಆದ್ದರಿಂದ ಇದು ಪರೋಪಕಾರವೆಂದು ಪರಿಗಣಿಸಿ ಈ ಶಾಪವನ್ನು ಕೊಡುತ್ತೇನೆ. ಅಂಬರೀಷನು ನಾನಾ ಯೋನಿಗಳಲ್ಲಿ ಜನಿಸಿದರೂ ಅವನು ಭೂಭಾರವನ್ನು ಹೇಗೆ ತಾನೇ ಕಡಿಮೆ ಮಾಡಬಲ್ಲನು ಎಂದು ಯೋಚಿಸುತ್ತಾನೆ. ಹಾಗೆ ಶ್ರೀಹರಿಯು ಭೂಲೋಕದಲ್ಲಿ ಜನಿಸಿದರೆ ಆ ಭೂಭಾರವನ್ನು ಕಡಿಮೆ ಮಾಡಿ ಸ್ವಲ್ಪ ಅನ್ಯಾಯಗಳನ್ನು ಕಡಿಮೆ ಮಾಡುತ್ತಾನೆ ಎಂದು ಯೋಚಿಸಿ ಶ್ರೀಹರಿಗೆ ಭೂಲೋಕದಲ್ಲಿ ನಾನಾ ಯೋನಿಗಳಲ್ಲಿ ಜನಿಸು ಎಂದು ಶಾಪ ಕೊಡುತ್ತಾನೆ. ನಂತರ, ಹೇ ದೇವ, ನೀನು ವಿಶ್ವಾತ್ಮನು, ಸ್ಥೂಲ ಸೂಕ್ಷ್ಮಗಳೆಲ್ಲವೂ ನಿನ್ನ ನಿವಾಸ ಸ್ಥಾನಗಳೇ, ಜನ್ಮರಹಿತನೂ ನೀನು. ಹಾಗಿದ್ದರೂ ಮತ್ಸ್ಯಾದಿ ರೂಪಗಳಲ್ಲಿ 10 ಸಲ ಕ್ಷಿತಿಯಲ್ಲವತರಿಸಿ ದುಷ್ಟ ಸಂಹಾರಕನಾಗಿ ಶಿಷ್ಟ ರಕ್ಷಕನಾಗಿ ಲೋಕವನ್ನು ಪರಿಪಾಲಿಸು. ಮುನಿ ಹೇಳಿದ ಮಾತುಗಳನ್ನು ಕೇಳಿದ ಕರುಣಾತ್ಮಕವಾದ ಆ ನಾರಾಯಣನು ಭಕ್ತವತ್ಸಲನಾಗಿ ಆ ಶಾಪವನ್ನು ಗ್ರಹಿಸುತ್ತಾನೆ. ಆ ಮಹಾಮಹಿಮ ಅನಂತ ರೂಪನಾದ ಭಗವಂತ ಮತ್ಸ್ಯಾದಿ ರೂಪಗಳು ಭಗವತ ಪುರಾಣದಲ್ಲಿ ವಿಸ್ತಾರವಾಗಿ ಉಲ್ಲೇಖಿಸಲಾಗಿದೆ. ಇದು ಭಗವಂತ ಶ್ರೀನಾರಾಯಣನು ದಶಾವತಾರವನ್ನು ತಾಳಲು ಕಾರಣವಾದ ಕತೆ.
ಈ ಕತೆ ಇಷ್ಟವಾಗಿದ್ದರೆ ಓಂ ವಿಷ್ಣುವೇ ನಮಃ ಅಥವಾ ಓಂ ನಾರಾಯಣ ನಮಃ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಜೊತೆಗೆ ಈ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.